ನಮಸ್ಕಾರ ಫ್ರೆಂಡ್ಸ್, ಸಕಾಲಿಕ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಮಾಡಿದೆ. ಗೃಹಲಕ್ಷ್ಮಿ ಹಣ ಪಡೆಯುವ ನೀವು ಜೀವಿತ ಪ್ರಮಾಣ ಪತ್ರವನ್ನು ಅಥವಾ ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತದೆ. ಈ ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂದರೆ ಏನಂತ ತಿಳಿಯೋಣ. ಜೀವನ್ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಎಂದರೆ ಪಿಂಚಣಿದಾರರು ಅಥವಾ ಸರ್ಕಾರದ ಯೋಜನೆಯಿಂದ ಹಣ ಪಡೆಯುವವರು ಜೀವಂತವಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಲು ಸರ್ಕಾರಿ ಅಥವಾ ಬ್ಯಾಂಕಿಂಗ್ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ಸಲ್ಲಿಸಬೇಕಾದಂಥ ದಾಖಲೆ. ಇದನ್ನು ಜೀವನ್ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಎಂದು ಕರೆಯುತ್ತಾರೆ. ಈ ಪ್ರಮಾಣ ಪತ್ರವು ಪಿಂಚಣಿದಾರರಿಗೆ ಪಿಂಚಣಿ ಮುಂದುವರಿಯಲು ಕಡ್ಡಾಯವಾಗಿರುತ್ತದೆ. ಹಾಗೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರೋರು ಕೂಡ ಜೀವನ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಎಷ್ಟೋ ಸಾವಿರ ಜನ ತೀರಿ ಹೋಗಿದ್ದಾರೆ. ಅವರು ಜೀವಂತವಾಗಿಲ್ಲ, ಆದರೆ ಅವರ ಖಾತೆಗೆ ಹಣ ಬರ್ತಾ ಇದೆ. ಈ ಹಣ ಪೋಲಾಗುವುದನ್ನು ತಡೆಗಟ್ಟಲು ಸರ್ಕಾರ ಈ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಒಂದು ಯೋಜನೆ ಹಮ್ಮಿಕೊಂಡಿದೆ. ಇದರಿಂದ ಸರ್ಕಾರದ ಹಣ ಪೋಲಾಗುವುದು ನಿಲ್ಲುತ್ತದೆ. ಅಲ್ಲದೆ ನಿಜವಾದ ಫಲಾನುಭವಿಗಳಿಗೆ ಈ ಹಣ ಸರ್ಕಾರದ ಯೋಜನೆ ಹಣ ಸಿಗುತ್ತದೆ. ಇನ್ನೇನೆಂದರೆ ಈಗಾಗಲೇ ಇದು ನಿವೃತ್ತಿ ಹೊಂದಿದಂಥ ಅಥವಾ ಪೆನ್ಷನ್ ಪಡೆಯುತ್ತಿರುವವರು ಕಡ್ಡಾಯವಾಗಿ ಸಲ್ಲಿಸಬೇಕು. ಯಾಕಂದರೆ ಅದು ಸಲ್ಲಿಸಿದ ನಂತರವೇ ಅವರಿಗೆ ಪಿಂಚಣಿ ಮುಂದುವರಿಯಲು ಸಾಧ್ಯ. ಈ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಒಂದು ವರ್ಷದಲ್ಲಿ 1 ತಿಂಗಳು ನಿಗದಿಪಡಿಸಿದೆ. ಅದು ಯಾವ ತಿಂಗಳು ಅಂತ ಹೇಳಿದರೆ ನವಂಬರ್ 1ರಿಂದ ನವಂಬರ್ 30 ತನಕ. ಆ ಸಮಯದಲ್ಲಿ ಅವರು ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ. ನಿವೃತ್ತಿ ವೇತನ ಅಥವಾ ಪೆನ್ಷನ್ ಪಡೆಯುತ್ತಿರೋ ವ್ಯಕ್ತಿ ಜೀವನ ಪ್ರಮಾಣ ಪತ್ರ ಅಥವಾ ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ವಿಫಲನಾದರೆ ಅಂಥವರ ನಿವೃತ್ತಿ ವೇತನವನ್ನು ಕಡಿತಗೊಳಿಸಲಾಗ್ತದೆ. ಯಾಕಂದರೆ ಅವರು ಜೀವಂತವಾಗಿಲ್ಲ ಎಂದು ಪರಿಗಣಿಸುತ್ತಾರೆ. ಅದೇ ರೀತಿ ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಜೀವಿತ ಪ್ರಮಾಣ ಪತ್ರ ಕೊಡಬೇಕಾಗುತ್ತದೆ. ಈ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟನ್ನು ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಪಡೆಯಬಹುದು. ಮುಖ್ಯವಾಗಿ ಜೀವನ ಪ್ರಮಾಣ ಪತ್ರ ಪಡೆಯಲು ನಿಮ್ಮ ಬಯೋಮೆಟ್ರಿಕನ್ನು ಪಡೆಯುತ್ತಾರೆ. ಬೆರಳಚ್ಚನ್ನು ಪಡೆಯುತ್ತಾರೆ. ನಿಮ್ಮ ಆಧಾರ್ ನಂಬರೆಲ್ಲ ಕೊಡಬೇಕಾಗ್ತದೆ. ಅದು ಡಿಜಿಟಲಿ ನೀವು ಜೀವಂತವಾಗಿದ್ದೀರಿ ಎಂದು ಕನ್ಫರ್ಮ್ ಆಗ್ತದೆ. ಆದ ನಂತರ ನಿಮಗೆ ಯಾವುದೇ ಪಿಂಚಣಿ ಅಥವಾ ಸರ್ಕಾರಿ ಯೋಜನೆ ಹಣ ಪಡೆಯಲು ಸರಳವಾಗ್ತದೆ. ಸದ್ಯ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಜೀವಿತ ಪ್ರಮಾಣ ಪತ್ರ ಪಡೆಯಬೇಕೆಂದು ಸರ್ಕಾರಕ್ಕೆ ಒಂದು ಬೇಡಿಕೆ ಹೋಗಿದೆ ಅಷ್ಟೇ. ಅದು ಇನ್ನೂ ಕಡ್ಡಾಯವಾಗಿಲ್ಲ. ಕಡ್ಡಾಯವಾದ ನಂತರ ಅದನ್ನು ಹೇಗೆ ಆನ್ಲೈನಲ್ಲಿ ಪಡೆಯುವುದಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.